ಕನ್ನಡದ ಖ್ಯಾತ ಯುವ ನಟ ಆದಂಥ ಮತ್ತು ಸೀರಿಯಲ್ ನಾಯಕ ನಟರಾಗಿ ಸಿನಿಮಾ ನಾಯಕ ನಟರಾಗಿ ಕಾಣಿಸ್ಕೊಂಡಿದ್ದಂತಹ ಕನ್ನಡದಲ್ಲಿ ಅಭಿನಯಿಸ್ತಿದ್ದಂಥ ನಟ ಇದೀಗ ಕೊನೆಯ ಹೇಳ್ತಿರುವಂಥದ್ದು. ಹಾಗಾದ್ರೆ ಏನಾಯ್ತು ನಟನಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ನಾನು ಚಾನಲ್ ಸಬ್ಸ್ಕ್ರೈಬ್ ಕೊಡಿಸಿದ್ರೆ ಮತ್ತೊಂದು ಕಡೆ ನಿನ್ನೆ ತಾನೇ ಎಸ್ ಜಾನಕಿಯವರು ಕೂಡ ಈಗ ತೀರಿ ಹೋಗಿರೋಂಥದ್ದು. 48,000 ಹಾಡುಗಳನ್ನು ಆಡಿದಂಥ ಎಸ್ ಜಾನಕಿಯವರು ತೀರಿರೋದಂಥ ಕನ್ನಡ ಸಿನಿಮಾ ರಂಗಕ್ಕೆ ಇದೆ ನುಂಗಲಾರದ ತೊತ್ತಾಗಿದೆ. ಇದೇ ಸಂದರ್ಭದಲ್ಲಿ ಕನ್ನಡದ ಖ್ಯಾತ ಸೀರಿಯಲ್ ನಾಯಕ ನಟನಾಗಿ ಕೂಡ ಕಾಣಿಸಿಕೊಂಡಿದ್ದಂತಹ ಹಾಗೂ ನಿರ್ಮಾಪಕನಾಗಿ ಕೂಡ ಮತ್ತು ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸಿಕೊಂಡಿದ್ದ ನಟ ಇದೀಗ ವಿಧಿವಶರಾಗಿರೋದು. ಅವ್ರು ಯಾರಂತ ನೋಡ್ತಾ ಬಂದರೆ ಬೇರೆ ಯಾರಲ್ಲ, ದಿಲೀಪ್ ರಾಜ್ ಅವರು ಬಾಯ್ ಫ್ರೆಂಡ್ ಸಿನಿಮಾದಲ್ಲಿ ನಾಯಕನಾಗಿ ಕೂಡ ಬಂದಂಥವರು. ಸಿನಿಮಾ ತಕ್ಕಮಟ್ಟಿಗೆ ಇಟ್ಟಾರು ಕೂಡ, ಹಾಡು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು 2003 ಇದಾದ ನಂತರ ಮಿಲನ ಸಿನಿಮಾದಲ್ಲಿ ಮತ್ತು ಕ್ಷಣ ಸಿನಿಮಾದಲ್ಲಿ ಕೂಡ ಅಭಿನಯಿಸಿ ಒಳ್ಳೆಯ ಹೆಸರು ಕೂಡ ಮಾಡಿದಂಥ ಅದ್ಭುತವಾದಂಥ ನಟ ಕಲಾವಿದ ಇದೀಗ ತೀವ್ರವಾದ ಹೃದಯಘಾತವಾಗಿ ಕೊನೆ ಸೆಳೆದಿರುವಂಥದ್ದು. ಇದೊಂದು ತುಂಬಲಾರದಂಥ ನಷ್ಟ, ಸಿನಿಮಾ ರಂಗಕ್ಕೆ ನುಂಗಲಾರದಂಥ ಒಂದು ನಷ್ಟ ಉಂಟಾಗಿರುವಂಥದ್ದು. ಹೀಗಾಗಿರೋದ್ರಿಂದ ಸಿನಿಮಾ ರಂಗಕ್ಕೆ ಮತ್ತೊಂದು ದೊಡ್ಡ ಮಟ್ಟಿಗೆ ಆಘಾತ ಆಗಿದೆ. ಹೀಗಾಗಿ ಇದೊಂದು ಅತಿ ದೊಡ್ಡ